ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ವೈಟ್ ಬಣ್ಣದ್ದು ಹೋಂಡಾ ಅಮೇಜ್ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ವೈಟ್ ಬೋರ್ಡು. ಹೌದು ಸರ್, ಕಳಿಸಿದ್ದೀನಿ ಹೇಳಿ. ಏನೈತ್ರಿ ಮಾಡಲು? ಸರ್ 2013ನೇ ಮಾಡಲು ಸರ್. 2013 ಮಾಡಲ್ ಐತ್ರಿ? ಹೌದು ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ 4 ನಂಬರ್ ಸರ್. ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ ರೀ? ಹೌದು ಸರ್. ಸರ್, ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರ್ ಓಡಿರೋದು? ಸರ್ 67,000 ಓಡಿದೆ ಸರ್. 67,000 ಓಡಿರೋದು. ಜನಿನ್ ರನ್ನಿಂಗ್ ಓಡೈತ್ರಿ ಇದು? ಹೌದು ಸರ್. ಮೆಟೀರಿಯಲ್ ಚಲ್ತಿಯಲ್ಲೇ ಇರುವಂಥದ್ದು ರೀ? ಹಾಂ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಸರ್ 80-85% ಟೈರ್ಸ್ ಇದೆ ಸರ್. ಆಯಿತು 80ರಿಂದ 85% ತನಕ ಟೈರ್ ಇಟ್ಟಿದೆ, 5 ಟೈರ್ ಕೂಡ. ಹೌದು ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಕೊಂಡಿರಾ? ಸರ್. ಬಾಡಿ ಲೈನ್ ಅಂತೂ ಒಂದು ಡೆಂಟು ಒಂದು ಸ್ಕ್ರಾಚ್ ಏನಿಲ್ಲ, ಒರಿಜಿನಾಲಿಟಿ ಐತೆ. ಫ್ರಂಟ್ ಬ್ಯಾಕ್ ಬಂಪರ್ ಅಂತ ಪೇಂಟ್ ಆಗಿದೆ ಅಷ್ಟೇ. ಹಾಂ ಹಾಂ. ಇಂಜಿನ್ ಅಂತೂ ಶೀಲ್ಡ್ ಇಂಜಿನ್ ಸರ್. ಓಕೆ. ಇನ್ನೂವರೆಗೂ ಕೆಲ್ಸಕ್ಕೆ ಬಂದಿಲ್ಲ ರೀ? ಕೆಲಸ ಇಲ್ಲ ಸರ್, ತುಂಬ ನೀಟ್ ಐತೆ. 67,000 ಓಡಿರೋದು ಬರೀ ಜಿನೇನ್ ಆಗಿದೆ ಇಂಜಿನು. ಹ್ಞೂ. ಓಕೆ ಸರ್. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ನೆಂಪು, ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ. ಅಂದರೆ ಫ್ರಂಟು ಬ್ಯಾಕ್ ಸೈಡ್ದು ಇವಾಗ ಬಂಪರ್ ಟಚಪ್ ಮಾಡಿದಾರೆ ಅಂತ ಹೇಳ್ತಾ ಇದ್ದೀರಾ ಪೇಂಟು? ಹೌದು ಸರ್. ಅದು ಬಿಟ್ಟರೆ ಗಾಡಿ ಬಾಡಿ ಎಲ್ಲ ಸಣ್ಣ ಪುಟ್ಟ ಗೀಜ್ ಬೀಳೋದಾಗಿರ್ಬೋದು, ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ? ಹೌದು ಸರ್, ಕ್ಲೀನ್ ಐತೆ. ಸರ್, ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಸರ್ 20 ಬರುತ್ತೆ ಮೈಲೇಜು. ಫ್ಯೂಲ್ ಬಂದುಬಿಟ್ಟು 24 ಪೆಟ್ರೋಲ್ ರೆಂಟು? ಬರೋದು ಆ್ಯಕ್ಚುಲಲ್ಲಿ 20 ಲೆಕ್ಕ ಇಟ್ಕೊಳ್ಳಿ ಸರ್. ಓಕೆ. ಪೆಟ್ರೋಲ್ ರೆಂಟಲ್ಲ? ಹೌದು ಸರ್, ಪೆಟ್ರೋಲ್ ಏಜೆಂಟು. ಓಕೆ. ಸರ್, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಫೀಚರ್ಸು? ಕಂಪ್ನಿ ಫಿಟ್ಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ದೀರಾ? ಕಂಪ್ನಿ ಫಿಟೆಡ್ನೇ ಸ್ಟಾಕಲ್ಲಿ ಹೆಂಗಿದೆ ಹಂಗೈತೆ. ಕಂಪ್ನಿ ಫಿಟೆಡ್ ಎಕ್ಸ್ಟ್ರಾ ಏನು ಅಪ್ಡೇಟ್ ಇದು ಮಾಡಿಲ್ಲ. ಒಳ್ಳೆ Okay. ಮ್ಯೂಸಿಕ್ ಸಿಸ್ಟಮು, ಹ್ಮ್. ಒಳ್ಳೆ ಸ್ಪೀಕರ್ ಐತೆ. ಹ್ಮ್. ಹ್ಞೂ ಅದು ಬಿಟ್ಟರೆ ಮಾಮೂಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎ.ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು? ವರ್ಕೈತೆ. ಎ ಸಿ, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಸೆಂಟರ್ ಲಾಕು ಎಲ್ಲ ವರ್ಕೈತೆ ಸರ್. ಓಕೆ ಸರ್. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC ಅಂದರೆ 13 ಮಾಡಂದ್ರೆ ಇನ್ನೂ 2 ವರ್ಷ ಐತೆ. ಹ್ಞೂ. 3 ವರ್ಷ. ಇನ್ಶೂರೆನ್ಸು ಲ್ಯಾಬ್ಸ್ ಐತೆ, ಕಟ್ಕೊಡ್ಬೇಕು ಸರ್. ಇನ್ಸೂರೆನ್ಸು ಲ್ಯಾಬ್ಸ್ ಆಗೈತೆ ರೀ, ಇವಾಗ ನೀವು ಕಟ್ಕೊಡ್ತೀರಾ ಗಾಡಿ ತೊಗೊಂಡವ್ರಿಗೆ? ಹೌದು ಸರ್. ಓಕೆ. ನಮ್ಮ ರೇಟ್ ಬಂದರೆ ಕಟ್ಕೊಡ್ತೀನಿ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಅದಕ್ಕೆ 285 ಹೇಳ್ತಾ ಇದ್ದೀವಿ ಸರ್. ಹ್ಞೂ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ 2,40,000ಗೆ ಕೊಡ್ತೀನಿ ಸರ್. 2,40,000 ರೂಪಾಯಿ ಕೊಡ್ತೀನಿ. ಮಾಡಲ್ ಬಂದುಬಿಟ್ಟು 2013 ಮಾಡಲ್ ಐತ್ರಿ. ತಾವು ಓನರ್ ಎಷ್ಟು ಅಂದ್ರಿ? ಸರ್ 4th ಓನರ್ ಸರ್. ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ. 2,80,000 ಹೇಳಿದ್ರಲ್ಲ? ಹ್ಞೂ ನಮ್ಮ ಕಡೆಯಿಂದ ಬಂದ್ರೆ 2,40,000 ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್. ಓಕೆ. ಇದರಲ್ಲಿ ಕೂಡ ಇನ್ಸೂರೆನ್ಸ್ ಕೂಡ ಕಟ್ಕೊಡ್ತಿರೋ ಏನು? 2,40,000ರಲ್ಲಿ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ಇಲ್ಲ ಸರ್, ಕಟ್ಕೊಡ್ಬೋದು. ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಕಟ್ಕೊಡ್ತೀರಾ? ಹ್ಞೂ ಓಕೆ ಸರ್. ಇದು ಗಾಡಿ ಇರೋಂಥ ಲೊಕೇಶನ್ನು? ಮೈಸೂರು ಸಾತ್ಗಳ್ಳಿ ಬಲ್ತಿಪ್ಪ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಸರ್, ಇದೇನೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆರಾಮಾಗಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ಗೆ ಗಾಡಿ ಯೂಸ್ ಮಾಡ್ಕೋಬೋದು. ಹೌದು ಸರ್. ಓಕೆ ಸರ್. ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಆದಷ್ಟು ನಮ್ಮ ಕಡೆಯಿಂದ ಬಂದವ್ರಿಗೆ. ಥ್ಯಾಂಕ್ ಯು ಸರ್.